ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮಕ್ಕೆ ಸೇರಿದ ಎಲ್ಲ ನಮ್ಮ ಮುಖಂಡಗಳೇ, ರೈತ ಬಂಧುಗಳೇ, ವಿಧಾನ ಪರಿಷತ್ತಿನ ಸದಸ್ಯರಂತ ರವಿಯವರೇ, ಸುಧಾಮದಾಸ್ ರವರೇ, ರಾಮಾಜಿ ಗೌಡ್ರೆ, ಮಾಜಿ ಸಂಸತ್ ಸದಸ್ಯರಂತ ಸುರೇಶ್ ರವರೇ, ರಾಜು ರವರೇ, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ನಮ್ಮ ಆರ್ಎಸ್ ಅಧ್ಯಕ್ಷರಂತ ಮುಖಂಡರಂತ ಶ್ರೀಕಂಠರವರೇ, ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಂತ ವಿಜಯದೇವರವರೇ, ನಮ್ಮ ಪದಾಧಿಕಾರದ ಅಧ್ಯಕ್ಷರಂತ ಕೃಷ್ಣಮೂರ್ತಿಯವರೇ, ದಿಲೀಪ್ ರವರೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಎಂಡಿ ಶ್ರೀ ಮಹೇಶ್ ಅವರೇ, ಶ್ರೀನಿವಾಸ್ ಅವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಮುಖಂಡಗಳೇ, ಶಂಕರ್ ಇದ್ದಾರೆ, ಎರಡು ಶಂಕರು, ಬೇರೆ ಮುಖಂಡಗಳೆಲ್ಲ ಕೂಡ ಎಲ್ಲ ಇದ್ದಾರೆ. ಡಿಸಿ ಅವರಿದ್ದಾರೆ, ಸಿಇಒ ಇದ್ದಾರೆ, ಬಸಪ್ಪ ಇದ್ದಾರೆ, ಇನ್ನೆಲ್ಲ ನಮ್ಮ ಮಹಿಳಾ ಮುಖಂಡಗಳು, ಚನ್ನಪಟ್ಟಣದ ಅಧ್ಯಕ್ಷರು ಎಲ್ಲರೂ ಕೂಡ, ಮುನ್ಸಿಪಲ್ ಅಧ್ಯಕ್ಷರು ಎಲ್ಲರೂ ಕೂಡ, ಬ್ಲಾಕ್ ಅಧ್ಯಕ್ಷಗಳು ಎಲ್ಲ ಕೂಡ ಇದ್ದಾರೆ, ನಾಗರಾಜ್ ಅವರು ಆದಿಯಾಗಿ. ನನಗೆ ಇವತ್ತು ಸಾತ್ತೂರು ತಾಲೂಕಿನ ಹೋಬಳಿಯನ್ನ ರಾಮನಗರಕ್ಕೆ ಹೋಗ್ತಿತ್ತು. ಅದನ್ನ ಎಲ್ಲ ಸ್ಥಳೀಯ ಮುಖಂಡಗಳು ಶ್ರೀಕಂಠ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿ ನಮ್ಮನ್ನ ಕನಕಪುರದಲ್ಲೇ ಉಳಿಸ್ಕೊಳ್ಳಿ ಅಂತೇಳಿ ಒತ್ತಾಯವನ್ನ ಮಾಡಿದ್ರು. ಆಗ ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಸೇರಿ ಈ ಹೋಬಳಿನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೊರಟಿದ್ರು. ಆಗ ಬಹಳ ದೊಡ್ಡ ಹೋರಾಟ ನಡೀತು. ಆಗ ಎಸ್.ಎಂ. ಕೃಷ್ಣ ಅವರು ಹಿಡಿದು, ಕುಲ್ದೀಪ್ ಸಿಂಗ್ ಹಿಡಿದು ಡಿಲಿಮಿಟೇಷನ್ ಈ ಹೋಬಳಿನ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಂಡು, ಆಗ ಎಷ್ಟು ನನಗೆ ಸಮಾಧಾನ ಆಯಿತೋ ಅದೇ ರೀತಿ ಇವತ್ತು ಈ ನಮ್ಮ ಸಂಗಮದಿಂದ ಕಾವೇರಿ ನೀರನ್ನು ತಂದು ಭೂವಳ್ಳಿ, ದೊಡ್ಡಾಲಹಳ್ಳಿ, ಹರಿಹರಕೆರೆ, ಇನ್ನಕೆರೆ, ಅನೇಕ ಹೇಳಗಳ್ಳಿ, ಮಕ್ಕಳಂದ, ದೂಂತೂರು, ಹಲಸೂರು ಎಲ್ಲ ಕೆರೆಗಳಿಗೆ, ಸುಮಾರು 21 ಕೆರೆಗಳಿಗೆ ತುಂಬಿಸಿ ನಮ್ಮ ಈ ಕಾಡು ಪ್ರದೇಶದ ಜನರನ್ನ ಬದುಕನ್ನ ಹಸನು ಮಾಡಬೇಕು ಅಂತೇಳಿ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ವಾಪಸ್ಸು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಕೆಲಸ ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೇನೆ, ಆವತ್ತಿನ ದೂರದೃಷ್ಟಿ ಇದಕ್ಕೆ ಸಾರ್ಥಕ ಆಯಿತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹೆಚ್ಚು ಕಮ್ಮಿ ಅರ್ಧ ನಮ್ಮ ಕ್ಷೇತ್ರದಲ್ಲಿ ಈಗ ತಾನೇ ನಾನು ನಮ್ಮ ಬಾರ್ಡರ್ ಅಲ್ಲಿ ಹೋಗಿ ಈ ಆನೆಗಳ ಒತ್ತಡದಿಂದ ಈ ರೈಲ್ವೆ ಕಂಬಿನ ಅಳವಡಿಸುವಂತ ಕಾರ್ಯಕ್ರಮ ನೋಡಿಕೊಂಡು ಬಂದೆ. ಜೊತೆಗೆ ರಸ್ತೆ ಪೀತಬಿಡಿ ಪಾದದಾರಿಯಿಂದ ಬೋವಳ್ಳಿವರೆಗೂ ಕೂಡ ಮುತ್ತತ್ತಿ ರಸ್ತೆ ಸುಮಾರು 13 ಕೋಟಿ ರೂಪಾಯಿ ರಸ್ತೆ. ಆಮೇಲೆ ಈ ದೊಡ್ಡಾಲಹಳ್ಳಿಯಿಂದ ಕಬ್ಬಾಳವರೆಗೂ ರೋಡ್ ಅಗಲೀಕರಣ, ಅದು ಕೂಡ ಸುಮಾರು 14 ಕಿಲೋಮೀಟರ್ 40 ಕೋಟಿ ರೂಪಾಯಿ ಆ ರಸ್ತೆ ಅಗಲೀಕರಣ ಮಾಡಿ. ನಾನು ಆಗಾಗ ಹೇಳ್ತಿದ್ದೆ, ಕೆಲವೆಲ್ಲ ನಗ್ತಾ ಇದ್ರು, ಎಲ್ಲರೂ ಉಂಟ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ, ದೊಡ್ಡಾಲಹಳ್ಳಿ ಅಗಲ ಮಾಡಕ್ ಸಾಧ್ಯನಾ, ಕನಕಪುರ ಮಾಡಕ್ ಸಾಧ್ಯನಾ, ಕೋಡಹಳ್ಳಿ ಮಾಡ್ಲಿಕ್ಕೆ ಸಾಧ್ಯನಾ, ಇವ್ರೇನಿಗೆ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಇದಾದ ಮೇಲೆ ನಾನು ಕೋಡಹಳ್ಳಿ ಹೋಬಳಿ, ಉಯ್ಯಂಬಳ್ಳಿ ಹೋಬಳಿ ವ್ಯಾಪ್ತಿಗೆ ಕೂಡ ನಾನು ಹೋಗ್ತಾ ಇದ್ದೇನೆ. ಅಲ್ಲೂ ಕೂಡ ಸುಮಾರು ಒಟ್ಟು 135 ಕೋಟಿ. ಇವತ್ತು ಈ ಕೆಲಸ ಇಲ್ಲಿಗೇನು ನೀರು ಬರ್ತಾ ಇದೆ ಇದಕ್ಕೆ 108 ಕೋಟಿ, ಅಲ್ಲಿ 135 ಕೋಟಿ. ಇದಲ್ಲದೆ ನಲ್ಲಹಳ್ಳಿ ಹಾಗೂ ಮುಲ್ಲಹಳ್ಳಿ ಸಂಪರ್ಕವಂತ ಒಂದು ಸೇತುವೆ, ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ. ಅದು ಸುಮಾರು 11,85,00,000 ರೂಪಾಯಿ. ಇದಲ್ಲದೆ ಕನಕಪುರ ತಾಲೂಕಿನಲ್ಲಿ ಮುಳ್ಳಹಳ್ಳಿ ಗ್ರಾಮದ ಅರ್ಕಾವತಿ ನದಿಯನ್ನು ಎತ್ತಿ ಅಲ್ಲಿ ದೊಡ್ಡಾಲಹಳ್ಳಿ, ಉಯ್ಯಂಬಳ್ಳಿ, ಹೇಳಗಳ್ಳಿ ಗ್ರಾಮವಾಗಿ ಬರುವಂತ
2,500 ಎಕರೆಗೆ ಸೂಕ್ಷ್ಮ ನೀರಾವರಿಯನ್ನ ಅದನ್ನ ಆ ಕಾಮಗಾರಿ ಕೂಡ ಉದ್ಘಾಟನೆಯನ್ನ ಸುಮಾರು 70 ಕೋಟಿ ರೂಪಾಯಿದು ಹಮ್ಮಿಕೊಂಡಿದ್ದೇನೆ. ಜೊತೆಗೆ 8 ಗ್ರಾಮಗಳಿಂದ 2,500 ಎಕರೆ ಸೂಕ್ಷ್ಮ ಹನಿ ನೀರಾವರಿಯ ಮುಖಾಂತರ ನೀರನ್ನು ಒದಗಿಸಿಕೊಳ್ಳಲು ಈಗಾಗಲೇ ನಾವು ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದೇವೆ. ಆಮೇಲೆ ಕೊಕ್ರವಸಣಿಯಲ್ಲೂ ಕೂಡ ಅಲ್ಲೊಂದು ಸಂಪರ್ಕ ಸೇತುವೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದ್ದು. ಸೊ ಆಮೇಲೆ ಆರೋಬಲೆಯಲ್ಲಿ ಹೊಸ ಏನು ನಮ್ಮ ಮೇಕೆದಾಟು ನಮ್ಮ ಕನಸು ನೀವೆಲ್ಲ ಹೆಜ್ಜೆ ಹಾಕಿದ್ರಿ. ಆ ಹೆಜ್ಜೆಗೆ ಈಗಾಗಲೇ ಮೇಕೆದಾಟು ಕಚೇರಿ ಕೂಡ ಪ್ರಾರಂಭ ಮಾಡಿದ್ದೇವೆ. ನಮ್ಮ ರೆವಿನ್ಯೂ ಇಲಾಖೆಯವರು, ಅರಣ್ಯ ಇಲಾಖೆಯವರೆಲ್ಲ ಸೇರಿ ಎಷ್ಟು ಜಮೀನು ಹೋಗ್ತದೆ, ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತೇಳಿ ನಾವು ಸಿದ್ಧತೆ ಎಲ್ಲ ನಾವೆಲ್ಲ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ನನಗೆ ಇವತ್ತು ಕಾಯಕವೇ ನಮ್ಮೆಲ್ಲರ ಶಿವನ ಪೂಜೆ ಅಂಥೇಳಿ ನಮ್ಮ ಸಂಗಮದಿಂದ ಕಾವೇರಿ ನದಿಯಿಂದ ಈ ನೀರನ್ನ ತಂದು ನಮ್ಮ ಜನರನ್ನ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇದೊಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಿದೆ. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವ್ಯಕ್ತಿ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡಿದ್ದಾನೆ ಅನ್ನೋದು ಬಹಳ ಮುಖ್ಯ. ಹಂಗೆ ನೀವು ಇದರಿಂದ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ, ಅಂತರ್ಜಲ ಹೆಚ್ಚಿಗೆ ಆಗ್ತದೆ. ಇದಕ್ಕೆ ಏನೇನು ಪ್ರಯೋಗ ಮಾಡಿದೀವಿ ನಾವು ಈ ನೀರನ್ನ ತರಬೇಕು ಅಂತ ನಾನೀಗ ಇದನ್ನ ಬಿಚ್ಚಿ ನಾನು ಇದನ್ನ ಮಾತಾಡಕ್ಕೆ ಹೋಗುದಿಲ್ಲ. ಬಹಳ ಶ್ರಮ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದ್ದೇ ಇರ್ತದೆ. ಸೊ ಹಂಗೆ ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.